ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿದೆ. ಅದನ್ನೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಬ್ಬಾಗವಾಗುವತ್ತ ಸಾಗ್ತಾ ಇದೆ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್. ಆರಂಭಿಕವಾಗಿ ಚುನಾವಣೆಯ ಫಲಿತಾಂಶ ಬಂದ ನಂತರ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂಥವರು, ಅವರ ಅವಧಿಯಲ್ಲಿ ಹಿಂದಿನ ಅವಧಿಯಲ್ಲಿ ಶಾಸಕರಾಗಿದ್ದಂಥವರು, ಈಗ ಸೋತಿರೋರೆಲ್ಲರೂ ಕೂಡ ಬಂದು ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ, ಹಿಂದಿನ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದರು. ಅಂದಿನ ಕ್ರೀಡಾ ಸಚಿವರೇ ಮಮತಾ ಬ್ಯಾನರ್ಜಿಯವರು ಈ ಸೋಲನ್ನು ಕಂಡಿದ್ದು ಶಿ ಡಿಸರ್ವ್ಸ್ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಈಗ ಮಮತಾ ಬ್ಯಾನರ್ಜಿ ಒಂದು ದೊಡ್ಡ ಸ್ಟೆಪ್ಪನ್ನು ಇಡ್ತಾ ಇದ್ದಾರಂತೆ. ಕೇಂದ್ರದ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಸಂಪೂರ್ಣವಾಗಿ ಪಶ್ಚಿಮ ಬಂಗಾಳದ TMC ನಾಯಕತ್ವವನ್ನು ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಈ ಒಂದು ನಿಲುವನ್ನು, ಈ ನಿರ್ಧಾರವನ್ನು TMCಯ ಶಾಸಕರು ಒಪ್ತಾ ಇಲ್ಲ. ಅಭಿಷೇಕ್ ಬ್ಯಾನರ್ಜಿ ಕೇಂದ್ರ ರಾಜಕಾರಣದಲ್ಲಿದ್ದಾರೆ. ಡೈಮಂಡ್ ಹಾರ್ಬರ್ ಕ್ಷೇತ್ರದ ಸಂಸದರು. ಅವರನ್ನು ರಾಜ್ಯಕ್ಕೆ ಫಿಕ್ಸ್ ಮಾಡಿ ನಾನು ಕೇಂದ್ರಕ್ಕೆ ಹೋಗ್ತೀನಿ, ನಾನು ದೆಹಲಿಗೆ ಹೋಗ್ತೀನಿ, ಯಾಕೆ ಅಮಿತ್ ಶಾ ಮೋದಿಯವರ ವಿರುದ್ಧ ತೊಡೆ ತಡ್ತೀನಿ ಅನ್ನುವಂಥದ್ದನ್ನು ಮಮತಾ ಬ್ಯಾನರ್ಜಿ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಇದು ಅವರ ಶಾಸಕರಿಗೆ ಒಪ್ತಾ ಇಲ್ಲ. ಮೊನ್ನೆ ಮೇ 20ನೇ ತಾರೀಕು ಒಂದು ಪ್ರತಿಭಟನೆ ಇರುತ್ತೆ. ಆ ಪ್ರತಿಭಟನೆಯಲ್ಲಿ 46 ಜನ ಶಾಸಕರು, 80 ಜನ ಶಾಸಕರಿದ್ದಾರೆ TMCದು, 46 ಶಾಸಕರು ಗೈರಾಗ್ತಾರೆ. ಅದಕ್ಕೆ ಎಷ್ಟು ಅಸಮಾಧಾನದ ಸ್ಫೋಟದ ಅಲೆ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಇದೆ ಈ ನಿರ್ಧಾರದ ಸಲುವಾಗಿ. ಜೊತೆಗೆ ಇವರ ಹಿಂದಿನ ಕಾರ್ಯವೈಖರಿಗಳಿಗೆ ಸಂಬಂಧಪಟ್ಟಂತೆ ಅನ್ನೋದು ಇಲ್ಲೇ ಗೊತ್ತಾಗ್ತದೆ. 46 MLAsಗಳೇ ಬಂದಿಲ್ಲ ಅಂತ ಹೇಳಿದ್ರೆ ಇದೇ ತಿಳಿಸತ್ತೆ ಮುಂದೆ ಏನಾಗಬಹುದು ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಅಂತ. ಇನ್ನು ಭವಾನಿಪುರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಮತಾ ಬ್ಯಾನರ್ಜಿ ಎಷ್ಟು ಹೀನಾಯವಾಗಿ ಸೋತಿದ್ದಾರೆ ಅಂತ ಹೇಳಿದ್ರೆ ಬೂತ್ ವೈಸ್ ನಂಬರ್ಸ್ಗಳಿಗೆ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಅಲ್ಲಿ 267 ಬೂತ್ಗಳಿದ್ವು. ಆ 267 ಬೂತ್ಗಳಲ್ಲಿ ಮೋರ್ ದ್ಯಾನ್ 200 ಬೂತ್ಸ್, 200ಕ್ಕೂ ಹೆಚ್ಚು ಬೂತ್ಗಳಲ್ಲಿ ಸುವೇಂದು ಅಧಿಕಾರಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಕೇವಲ 60 ಬೂತ್ಗಳಲ್ಲಿ, ಅದು ಮುಸ್ಲಿಂ ಬಾಹುಳ್ಯ ಬೂತ್ಗಳಲ್ಲಿ ಮಾತ್ರ ಮಮತಾ ಬ್ಯಾನರ್ಜಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. 68 ಬೂತ್ಗಳಲ್ಲಿ ಮಮತಾ ಬ್ಯಾನರ್ಜಿಯವರಿಗೆ 100ಕ್ಕೂ ಕಡಿಮೆ ಮತಗಳು ಬಿದ್ದಿದ್ರೆ 30ಕ್ಕೂ ಹೆಚ್ಚು ಬೂತ್ಗಳಲ್ಲಿ 50 ಮತಗಳು ಸಹ ಬಿದ್ದಿಲ್ಲ ಮಮತಾ ಬ್ಯಾನರ್ಜಿಯವರಿಗೆ. ಮುಸ್ಲಿಂ ಬಾಹುಳ್ಯ ಬೂತ್ಗಳೇನಿದೆಯಲ್ಲ, ಮುಸ್ಲಿಂ ಬಾಹುಳ್ಯ ಜನಸಂಖ್ಯೆಯಲ್ಲಿ ಇದ್ದಂಥ ಬೂತ್ಗಳಲ್ಲಿ ಮಾತ್ರ ಮಮತಾ ಬ್ಯಾನರ್ಜಿ ಲೀಡನ್ನು ಪಡೆದುಕೊಂಡರು. ಅದನ್ನು ಹೊರತುಪಡಿಸಿದರೆ ಮಮತಾ ಬ್ಯಾನರ್ಜಿಯನ್ನು ಪಶ್ಚಿಮ ಬಂಗಾಳದ ಹಿಂದೂಗಳು ಉಗಿದು ಉಪ್ಪಿನಕಾಯಿ ಹಾಕಿ ನೀವು ಬೇಡವೇ ಬೇಡ ಅಂತೇಳಿ ಹೇಳುವಂತಿದೆ ಈ ಸಂಖ್ಯೆಗಳೇ. ಭವಾನಿಪುರ ಮಮತಾ ಬ್ಯಾನರ್ಜಿಯವರ ತವರು ಕ್ಷೇತ್ರ. ಹಿಂದೆ ನಂದಿ ಗ್ರಾಮದಲ್ಲಿ ಸುವೇಂದು ಅಧಿಕಾರಿ ವಿರುದ್ಧ ತೊಡೆತಟ್ಟಿದ್ರು. ಸುವೇಂದು ಅಧಿಕಾರಿಯನ್ನು ಅಮಿತ್ ಶಾ ಅವರು ಬಲವಂತವಾಗಿ ಭವಾನಿಪುರದಲ್ಲಿ ನಿಲ್ಲಬೇಕು ಅಂತ ಹೇಳಿದಾಗ ಅಮಿತ್ ಶಾ ಅವರೊಂದಿಗೆ ಬಂದು ಸುವೇಂದು ಅಧಿಕಾರಿ ಅಲ್ಲಿ ನಾಮಿನೇಷನನ್ನು ಫೈಲ್ ಮಾಡಿದ್ರು. 15,000 ಹತ್ತಿರ ಅಂತರದಿಂದ ಸುವೇಂದು ಅಧಿಕಾರಿ ಸಿಟ್ಟಿಂಗ್ MLA ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದ್ರು. ಈ ಬೂತ್ ವೈಸ್ ಸಂಖ್ಯೆಗಳನ್ನ ನೋಡ್ತಾ ಇದ್ದರೆ ಎಷ್ಟು ಆಡಳಿತ ವಿರೋಧಿ ಅಲೆ ಮಮತಾ ಸರ್ಕಾರದ ವಿರುದ್ಧ, ಜೊತೆಗೆ ಸಿಟ್ಟಿಂಗ್ MLA ವಿರುದ್ಧ ಇತ್ತು ಅನ್ನೋದು ಈ ಸಂಖ್ಯೆಗಳೇ ನಮಗೆ ತೋರಿಸ್ತವೆ. ಇನ್ನು ಮುಂದಿನ ಸುದ್ದಿಯತ್ತ ಹೋಗೋಣ. ಮದರಾಸಗಳಲ್ಲಿ ಒಂದೇ ಮಾತರಮನ್ನು ಕಡ್ಡಾಯಗೊಳಿಸಿ ಆದೇಶ ಮಾಡಲಾಗಿದೆ. ಒಂದೇ ಮಾತರಂ ಇತ್ತೀಚಿನ ದಿನಗಳಲ್ಲಿ ಕಡ್ಡಾಯಗೊಳಿಸೋದು ಬಹಳ ಕಡೆ ಚರ್ಚೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ BJP ಸರ್ಕಾರವು ಕೂಡ ಈ ಆದೇಶವನ್ನು ಮಾಡಿದೆ. ಅಲ್ಲಿನ ವಿರೋಧ ಪಕ್ಷ TMC, ಕಾಂಗ್ರೆಸ್ ಇದರ ವಿರೋಧವಾಗಿ ತಕರಾರನ್ನು ಎತ್ತಾ ಇದೆ. ಗೊತ್ತಿದೆ ನಮಗೆ ಯಾವ ಕಾರಣಕ್ಕಾಗಿ ಅಂಥೇಳಿ. ಒಟ್ಟಾರೆಯಾಗಿ TMC ಇಬ್ಬಾಗ ಆಗೋದಂತೂ ಖಚಿತ ಅಂದ್ಕೊಳ್ಳಿ ನೀವು. ಮಮತಾ ಬ್ಯಾನರ್ಜಿ ಈಗ ಕೇಂದ್ರ ರಾಜಕಾರಣಕ್ಕೆ ಬರ್ತಾರೆ. ಯಾಕೆ? ನರೇಂದ್ರ ಮೋದಿ ಮತ್ತು ಅಮಿತ್ ಶಾರನ್ನು ಸೋಲಿಸಲಿಕ್ಕೆ. ಆಕ್ಸಿಸ್ ಮೈ ಇಂಡಿಯಾದ ಒಂದು ಇಂಟರ್ನಲ್ ರಿಪೋರ್ಟ್ ಅಂಥೇಳಿ ಒಂದು ಓಡಾಡ್ತಾ ಇದೆ ನಿನ್ನೆಯಿಂದ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆ್ಯಕ್ಟಿವ್ ಇದ್ದರೆ ಗಮನಿಸಿರ್ತೀರಿ. 2034 ತನಕವೂ ಕೂಡ BJP ಸರ್ಕಾರ ಭದ್ರವಾಗಿರುತ್ತೆ.
ಅಂದರೆ 29ರ ಈ ಚುನಾವಣೆಯಲ್ಲೂ ಸಹ BJP ಪುನಃ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದೆ. ಅಂದರೆ 23ರಲ್ಲಿ INDIA ಮೈತ್ರಿಕೂಟದ ಕಡೆಯೂ ಕೂಡ BJPಯನ್ನು ಮಣಿಸ್ಲಿಕ್ಕಾಗಿಲ್ಲ. ಸಂಖ್ಯೆಗಳು ಹೆಚ್ಚಾಯಿತು, ಕಾಂಗ್ರೆಸ್ ಒಳ್ಳೆ ಸಂಖ್ಯೆಗಳನ್ನು ಪಡೆದುಕೊಳ್ತು, ವಿರೋಧ ಪಕ್ಷ ಆಯಿತು. ಆದರೆ 29ರಲ್ಲೂ ಕೂಡ ಮೋದಿಯವರನ್ನು ಮಣಿಸಲಿಕ್ಕೆ ಸಾಧ್ಯ ಇಲ್ಲ. ಮಮತಾ ಬ್ಯಾನರ್ಜಿಯವ್ರಿಗೆ ಯಾರ್ರೀ? 24ರ ಲೋಕಸಭಾ ಚುನಾವಣೆಯ ನಂತರ ಎಲ್ಲರಿಗೂ ಒಂದು ಭ್ರಮೆ ಇತ್ತು, ಇದು BJPಯ ಡೌನ್ಫಾಲ್, ನರೇಂದ್ರ ಮೋದಿಯವರ ಡೌನ್ಫಾಲ್ ಇಲ್ಲಿಂದ ಶುರುವಾಗತ್ತೆ ನೋಡಿ ಅಂತ. ಅದರ ನಂತರ ನಡೆದಂತಹ ವಿಧಾನಸಭಾ ಚುನಾವಣೆಗಳಿಗೆ ಉತ್ತರಗಳು ಬಂದವು. ಪಶ್ಚಿಮ ಬಂಗಾಳದ ವಿಷಯವನ್ನು ತೆಗೆದುಕೊಳ್ಳೋಣ. ಪಶ್ಚಿಮ ಬಂಗಾಳದಲ್ಲಿ ಚಿಕನ್ ನೆಕ್ ಭಾಗವನ್ನು ಈಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ, ಅಂದರೆ BSF ಯೋಧರ ವಶಕ್ಕೆ ಕೊಡಲಾಗಿದೆ. ಎಲ್ಲೆಲ್ಲಿ ತಂತಿ ಬೇಲಿ ಇರಲಿಲ್ವೋ ಬಾಂಗ್ಲಾದೇಶದ ಗಡಿಯಲ್ಲಿ, ಅಲ್ಲಿ ತಂತಿ ಬೇಲಿ ಹಾಕುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬಾಂಗ್ಲಾದೇಶದವರು ಪಶ್ಚಿಮ ಬಂಗಾಳದಲ್ಲಿ TMC ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕತೆ ಮುಗಿತು ಅಂತ ಹೇಳಿ ಸಂಸತ್ನಲ್ಲಿ ಮಾತಾಡ್ತಾರೆ. ಇದಿಷ್ಟೇ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. BJP ಗೆದ್ದರೆ ಅಕ್ಕಪಕ್ಕದಲ್ಲಿರುವಂತಹ ಪಾಕಿಸ್ತಾನ, ಬಾಂಗ್ಲಾದೇಶ, ಈ ದೇಶಗಳಿಗೆ ನಡುಕ ಶುರುವಾಗ್ತವೆ. BJP ಇಲ್ಲಿ ಸೋತರೆ ಅವರು ಅಲ್ಲಿ ಸಂಭ್ರಮಾಚರಣೆ ಪಡ್ತಾರೆ. ಇದೇ ಸ್ಪಷ್ಟ ಚಿತ್ರಣವನ್ನು ಕೊಡುತ್ತೆ ಯಾರಿಗೆ ಯಾರ ಗೆಲುವು ಬೇಕು ಅಂತ. ಒಂದು ಚಿಕನ್ ನೆಕ್ ಪ್ರದೇಶವನ್ನು ಮತ್ತು ಭಾರತ ಅಲ್ಲಿ ತಂತಿ ಬೇಲಿ ಹಾಕುವಂಥದ್ದನ್ನು ಹಾಕಬೇಕಂದ್ರೆ ಅಲ್ಲಿ BJP ಸರ್ಕಾರವೇ ಅಧಿಕಾರಕ್ಕೆ ಬರಬೇಕಾಯಿತು ಅನ್ನೋದು ದುರಂತ ಅಂತೇಳಿ ಹೇಳಿದ್ದೆ ನಾನು ಮೊನ್ನೆ. ಕೇಂದ್ರದಲ್ಲಿ ಬೇರೆ ಸರ್ಕಾರ ಇರುತ್ತೆ, ರಾಜ್ಯಗಳಲ್ಲಿ ಬೇರೆ ಬೇರೆ ಸರ್ಕಾರ ಇರುತ್ತೆ. ತತ್ವ ಸಿದ್ಧಾಂತಗಳ ವಿಚಾರಗಳಲ್ಲಿ ಬೇರೆ ಬೇರೆ ನಿಲುವುಗಳಲ್ಲಿ ವ್ಯತ್ಯಾಸಗಳಿರ್ಬೋದು. ಆದರೆ ರಾಷ್ಟ್ರೀಯ ಭದ್ರತೆ ವಿಚಾರಕ್ಕೆ ಬಂದಾಗ ಯಾವುದೇ ಪಕ್ಷ ಆಗಿರಲಿ, ಯಾವುದೇ ನಾಯಕನಾಗಿರಲಿ, ಈ ವಿಚಾರಗಳಲ್ಲಿ ರಾಜಕೀಯ ಮಾಡಿಕೊಡ್ತು. ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ರು 15 ವರ್ಷಗಳಿಂದ. ಅವರು ಅವಧಿಯಲ್ಲಿ ತೆಗೆದುಕೊಂಡಂತಹ ಕೆಲವೊಂದಿಷ್ಟು ನಿರ್ಣಯಗಳನ್ನು ನೀವು ನೋಡ್ತದೆ, ನಿಜಕ್ಕೂ ಶಾಕ್ ಆಗ್ತೀರಾ. ಗೊತ್ತಿರತ್ತೆ ನಿಮಗೆಲ್ಲ. ಎಲ್ಲರೂ ಕೂಡ ಅದಕ್ಕೆ ವಿಶೇಷವಾಗಿ ಪಂಚರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ ಮಮತಾ ಸೋಲ್ಬೇಕು ಅಂತೇಳಿ ಹೇಳ್ತದೆ. ಇದಕ್ಕೆ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ ಗಂಟೆಗಟ್ಟಲೆ ಮಾತಾಡ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಒಂದೊಂದೇ ಹಂತದಲ್ಲಿ ಮಾತಾಡೋ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಸ್ವತ್ವವಾಣಿ, ಇದು ಸ್ವಂತಿಕೆಯ ಧ್ವನಿ. ನಮಸ್ಕಾರ.